ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರಿಯಾ ಪವಾರ್. ನಮ್ಮ ಮುಂದೆ ಇವತ್ತು ಅರುಣ್ ಕಟಾರೆ ಅವರು ಇದ್ದಾರೆ. ಬನ್ನಿ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ನಮಸ್ತೆ. ನಿಮ್ಮ ಊರು ಯಾವುದು? ನನ್ನ ಊರು ಚಿತ್ರದುರ್ಗ, ಬೆಳೆದಿರೋದು ಹುಬ್ಬಳ್ಳಿ, ಇವಾಗ ಇರೋದು ಬ್ಯಾಂಗ್ಳೂರ್. ಓಕೆ. ನಿಮ್ಮ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳಿ. ನನ್ನ ಲವ್ ಸ್ಟೋರಿ ಬಗ್ಗೆನಾ? ಅದು ಹೇಳಕ್ ಸ್ವಲ್ಪ ತೊಂದರೆ ಆಗುತ್ತೆ, ಆದ್ರೂ ಹೇಳ್ತೀನಿ. ಮತ್ತೇನೆ ಹೇಳ್ಬೇಕು? ಹೇಳ್ತೀನಿ, ಪರವಾಗಿಲ್ಲ. ನನ್ನ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ 2014ರಲ್ಲಿ. ನಾನು ಅವಾಗ ಸಣ್ಣ ಹುಡುಗ. ಓಕೆ. ಆಟದಲ್ಲಿ ಲವ್ ಫ್ಲರ್ಟ್ ಮಾಡೋದಂತ ನಾನು ಲವ್ ಮಾಡಿದೆ. ಆಕ್ಚುಲಿ ಲವ್ ಮಾಡಿದ ಒಂದೇ ತಿಂಗಳಿಗೆ ತುಂಬಾ ಸೀರಿಯಸ್. ಅವಳ ಮೇಲೆ ನನಗೆ ತುಂಬಾ ಪ್ರೀತಿ ಆಯ್ತು. ಅವಳಿಗೆ ಅಪ್ಪ ಅಮ್ಮ ಇರ್ಲಿಲ್ಲ. ನಾನೇ ಹಾಸ್ಟೆಲ್ ಹಾಕಿ ಸಾಕ್ದೆ, ಬೆಳೆಸ್ದೆ. 8 ವರ್ಷ ನೋಡ್ಕೊಂಡೆ. ಅವಳು ಕಾಲೇಜ್ ಫೀಸ್ ಅನ್ನೋದು ಗಾಡಿ ಎಲ್ಲ ಇರ್ತಿತ್ತು, ಮಾರು ಫೀಸ್ ಕಟ್ತಿದ್ದೆ. ಅವಾಗ ನಾನು ಸಣ್ಣ ಹುಡುಗ ಅಲ್ವಾ, ನನಗೆ ಕೆಲ್ಸಕ್ಕೆ ಹೋಗಕ್ ಬರಲ್ಲ, ಮನೆಗೆ ಗೊತ್ತಿರ್ಲಿಲ್ಲ. ಖರ್ಚಿಗೆ ಕೊಡೋ ದುಡ್ಡೆಲ್ಲ ನಾನು ಅವಳಿಂದನೇ ಹಾಕ್ತಾ ಇದ್ದೆ. ನಾನು 8 ವರ್ಷ ಒಂದು ಹುಡುಗಿನ ಸಾಕಿದ್ದೀನಿ. ನಾನು ಒಂದು ಹುಡುಗಿನಕ್ಕಿಂತ ನನ್ನ ಮನೆಯವ್ರನ್ನ ನಾನು ಸಾಕಿದ್ದೀನಿ. 8 ವರ್ಷ ಪ್ರೀತಿ ಮಾಡಿ ಓದಿದ್ವಿ, ಚೆನ್ನಾಗಿ ಓದ್ಲು. ಆಮೇಲೆ ಕೋವಿಡ್ ಟೈಮಲ್ಲಿ ನಾನು ಮದುವೆ ಆದೆ. ಕೋವಿಡ್ ಟೈಮಲ್ಲಿ ಮದುವೆ ಆದ್ಮೇಲೆ ಅವ್ರು ಜಾಬ್ ಮಾಡ್ತೀನಿ ಅಂದ್ರು ಬೆಂಗಳೂರಲ್ಲಿ. ನಾನು ಬೇಡ ಅಂದೆ. ಇಲ್ಲ, ನಾನು ಮಾಡ್ತೀನಿ, ನನಗೆ ಇಷ್ಟೆಲ್ಲ ಮಾಡಿದೆ, ಇದೊಂದು ಮಾಡು. ಓಕೆ ಅಂತೇಳಿ ನಾನು ಜಾಬಿಗೆ ಕಳಿಸ್ದೆ. ಅವ್ರು ಆವಾಗ ಪ್ರತಿ ಮಾತಿಗೂ ಫಸ್ಟಿಂದಾನು ಅದೇ, ನಾನು ಸಾಯ್ತೀನಿ ಅನ್ಕೊಂಡೇ ಬಂದಿದ್ರು. ಅವ್ಳು ಸಾಯ್ಬಾರ್ದು ಅಂತಾನೆ ನಾನು ಟ್ರೂ ಲವ್ ಮಾಡಿದ್ದು. ಆಕ್ಚುಲಿ ಸಾಯ್ಬಾರ್ದು ನಾನು ಟ್ರೂ ಲವ್ ಮಾಡಿದೆ. ಅದೇ ಸೂಸೈಡ್ ಮಾಡ್ಕೊಂಡ್ರು. ಆಮೇಲೆ 1 ವರ್ಷ ಮದುವೆ ಆಗಿ 1 ವರ್ಷಕ್ಕೆ ಸೂಸೈಡ್ ಮಾಡ್ಕೊಂಡ್ರು. ಅಕ್ಟೋಬರ್ 10ನೇ ತಾರೀಕು 2020, ಬ್ಲ್ಯಾಕ್ ಡೇ ಫಾರ್ ಮೀ. ಮಾಡ್ಕೊಂಡ್ರು ಸೂಸೈಡ್. ಅವರು ಡಿಪ್ರೆಷನ್ ಅಲ್ಲಿ ಇದ್ರವ್ರು. ಮಾತಿದ್ರೆ ಡಿಪ್ರೆಷನ್. ಅವಳು ವಿಡಿಯೋ ಕಾಲಲ್ಲೂ ಮಾತಾಡಿದ್ರು. ಸುಮಾರು 10ವರೆಗೆ ಮಾತಾಡಿದ್ಲು. ಆಮೇಲೆ 12 ಗಂಟೆಗೂ ಮಾತಾಡಿದ್ಲು. ನಾನು ಎದ್ದಿದ್ದೀನಿ. ಬಟ್ಟೆ ತಗೊಂಡಿದ್ಲು, ದಸರಾ ಹಬ್ಬಕ್ಕೆ ಮನೆಗೆ ಬರ್ತೀನಿ ಅಂತ. 10,000 ಹಾಕಿದ್ ಬಟ್ಟೆ ತಗೊಂಬಂತ. ಬಟ್ಟೆ ಎಲ್ಲ ತಗೊಂಡಿದ್ದಾಳೆ. ಅರ್ಧ ಗಂಟೆಲಿ ಮತ್ತೆ ಏನಾಯ್ತು ಏನೋ ಗೊತ್ತಿಲ್ಲ. ಡಿಪ್ರೆಷನ್ ಅಲ್ಲಿ ಇದ್ಲು ಅವಳು. ಬಟ್ ನನ್ನ ಹತ್ರ ಹೇಳ್ತಿರ್ಲಿಲ್ಲ. ಯಾವಾಗ್ಲೂ ನನ್ನ ಹತ್ರ ನಗ್ತಾನೆ ಇರ್ತಿಲ್ಲ. ಅವಳು ಇನ್ಸೈಡ್ ಏನ್ ಫೀಲ್ ಅಂದ್ರೆ, ನಾನ್ ನೋಡ್ಕೊಂತಿದ್ದೀನಿ, ಬರೀ ನಾನು ಅವಳಿಗೋಸ್ಕರ ಮಾಡ್ತಿದ್ದೀನಿ. ಅವಳಿಗೆ ಆ ಫೀಲ್ ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ. ಆ ಡಿಪ್ರೆಷನ್ ಅವ್ರು ಸೂಸೈಡ್ ಮಾಡ್ಕೊಂಡ್ರು. ಅವ್ರು ಸೂಸೈಡ್ ಮಾಡ್ಕೊಂಡಾದ್ಮೇಲೆ ನಾನು 6 ಮಂತ್ಸ್ ಡಿಪ್ರೆಷನ್, 3 ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಆಮೇಲೆ ಅದು ಕಳ್ಕೊಂಡಿರೋ ಪ್ರೀತಿ ಗೊತ್ತಿರುತ್ತೆ ಕಳ್ಕೊಂಡವರಿಗೆ. ನಾನು ತುಂಬಾ ಕಷ್ಟಪಟ್ಟೆ. 6 ಮಂತ್ಸ್ ಫುಲ್ ಸಾಯಿ ಲೆವೆಲ್. ಇನ್ನೊಂದು 3 ಸಲ ಆಯ್ತು ಅಟೆಂಪ್ಟ್. ಆಮೇಲೆ ಮನೆಯಲ್ಲಿ ನೀನು ಎಂಜಾಯ್ ಆದ್ರೂ ಮಾಡು, ನೀನ್ ಏನಾದ್ರೂ ಮಾಡು, ನೀನು ಆರಾಮಾಗಿರೋದು. ಆಮೇಲೆ ನಾನು ಬೆಂಗಳೂರಿಗೆ ಬಂದೆ, MG ರೋಡಿಗೆ. MG ರೋಡಲ್ಲಿ ಸುಮಾರು 1 ಕೋಟಿ ಹಾಳು ಮಾಡಿದ್ದೀನಿ ನಾನು. ಲೈವ್ ಬ್ಯಾಂಡ್, ಪಬ್ಬು ಗಿಬ್ಬು ಅಂತ. ನನಗೆ ಒಡ್ರಿಟ್ಟಿ ಹನುಮಂತಣ್ಣ ಅಂತ ಅವ್ರು ಇದ್ದಾರೆ. ಅವ್ರು ಸುಮಾರು 45 ಲಕ್ಷ ಕೊಟ್ಟಿದ್ದಾರೆ. ನೀನ್ ಏನು ಆಗ್ಬಾರ್ದು, ನೀನ್ ಎಂಜಾಯ್ ಮಾಡು ಅಂತ. ತುಂಬಾ ಸಪೋರ್ಟ್ ಮಾಡಿದಾರೆ ನನಗೂ ಬೆನ್ನಿಂದ ಇದ್ದು. ನಾನು ಇವಾಗ ಬೆಳೆದ್ಮೇಲೆ ಅವ್ರ ಹೆಸರು ಹೇಳ್ಬೇಕಲ್ವಾ, ನನಗೆ ಸಪೋರ್ಟ್ ಮಾಡಿದ್ರು. ಇವಾಗ್ಲೂ ಸಮೇತ ನನಗೆ 10 ಲಕ್ಷ ಅಲ್ಲ, 1 ಕೋಟಿ ಬೇಕಂದ್ರೆ ಒಂದು ಫೋನ್ ಮಾಡಿದ್ರೆ ಸಾಕು ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಅಲ್ವಾ. 1 ಕೋಟಿ ಕೇಳಿದ್ರು ಕೊಡ್ತಾರೆ. ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ನಾನು 1 ವರ್ಷ ಆಯ್ತು ಹೆಸರು ಮಾಡಿದೆ. ಮತ್ತೆ ಬಿಸ್ನೆಸ್ ಫಾರ್ಮ್ ಆದೆ. ಆಗಿದ್ದಾಯ್ತು. ನೆಕ್ಸ್ಟ್ ನಮ್ಮ ಅಮ್ಮನಿಗೋಸ್ಕರ ಅದು ಬದುಕ್ಬೇಕಂತ ನಾನು ಬದುಕ್ದೆ. ಅಲ್ಲಿಂದ ಆಯ್ತು. ಕ್ವಶನ್ ಮುಗೀತು ನಿಮ್ದು. ಓಕೆ. ನಿಮ್ಮ ಮೇಲೆ ಯಾವ್ದಾದ್ರೂ ಕೇಸ್ ಇದೆಯಾ? ಖಂಡಿತ ಒಂದಿದೆ. ಎಕ್ಸ್ಟ್ರಾಕ್ಷನ್ ಕೇಸ್. ಅದು ಹೆಸರು ಮಾಡಿದೀವಿ ಅನ್ನೋದು ಎಲೆಕ್ಷನ್ ಟೈಮಲ್ಲಿ ರಾಜಕೀಯ ಪಿತೂರಿಂದ ನನ್ನ ಮೇಲೆ ಒಂದು ಕೇಸ್ ಆಯ್ತು, ಎಕ್ಸ್ಟ್ರಾಕ್ಷನ್. ಅದು ಕೇಸ್ ಆಗಿದ್ದು ನಿಜ. ಬಟ್ ಆದ್ಮೇಲೆ ಒಂದು ಫೇಕ್ ವಿಡಿಯೋ ಬಿಟ್ರು, ಯಾರೋ ಎಡಿಟ್ ಮಾಡಿ. ಹೆಸರು ಮಾಡಿಬಿಟ್ಟಿದ್ವಲ್ಲ, ಇವ್ರ ಬಗ್ಗೆ ಏನಾದ್ರು ಮಾಡ್ಬೇಕಂತ. ಯಾವ ಮೀಡಿಯಾ ಇಲ್ಲ, ಏನಿಲ್ಲ. ಸುಮ್ನೆ ಒಂದು ಫೇಕ್ ಎಡಿಟ್ ಮಾಡಿಬಿಟ್ಟು ಇವ್ನು ಒಳಗಡೆ ಇದ್ದಾನೆ, ಇವೊಂದು ಕೇಸ್ ಆಗಿದೆ, ಕಳ್ತನ ಕೇಸ್. ಅದು ಎಕ್ಸ್ಟ್ರಾಕ್ಷನ್ ಕೇಸ್. ಅದು ಆಕ್ಚುಲಿ ಅದಾದ್ಮೇಲೆ 8 ಮಂತ್ಸ್ ಅಬ್ಸ್ಟೆಂಡಿಂಗ್ ಅಲ್ಲಿ ಇದ್ದೆ. ವಿಡಿಯೋ ನೋಡಿದ್ರೆ ಇವನು ಒಳಗಡೆ ಇದ್ದಾನೆ ಅಂತಿತ್ತು. ನಾನು ಆಮೇಲೆ ಇನ್ನೊಂದು ವಿಡಿಯೋ ಬಿಟ್ಟೆ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮಗೊಂದು ಅಪ್ಡೇಟ್ ಕೊಡಬೇಕಿತ್ತು. ನನ್ನ ಮೇಲೆ ಒಂದು ಫಾಲ್ಸ್ ಕೇಸ್ ಆಗಿದೆ. ಇಲ್ಲಿ ನೋಡಿ, ತೋರಿಸ್ತೀನಿ. ಫಸ್ಟ್ ವಿಡಿಯೋ ನೋಡಿ, ಆಮೇಲೆ ಮಾತಾಡ್ತೀನಿ. 30,000 ಮೌಲ್ಯದ 656 ಗ್ರಾಂ ತೂಕದ ಬಂಗಾರದ ಒಡವೆಗಳು ಕಳ್ಳತನ ನಡೆದಿದ್ದು. ಇದರಲ್ಲಿ ಇರೋದು ಮಾಹಿತಿ ಪ್ರಕಾರ ಕೇಸ್ ಆಗಿರೋದು ನಿಜ, ಬಟ್ ಸುಳ್ಳು ಕೇಸು. ಮತ್ತೆ ಇದರಲ್ಲಿ ಇದೆ, ನಮ್ಮನ್ನು ಹಿಡಿದು ಒಳಗಡೆ ಹಾಕಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ನಾನು ಹೊರಗಡೆ ಇದ್ದೀನಿ, ಅಡ್ಡಾಡ್ತಾ ಇದ್ದೀನಿ, ಎಲ್ಲೂ ಒಳಗಡೆ ಹೋಗಿಲ್ಲ. ಇವಾಗ ಕಾನೂನು ಮೇಲೆ ನನಗೆ ನಂಬಿಕೆ ಇದೆ. ಇದರಲ್ಲಿ ಯಾರ್ಯಾರು ಕೈವಾಡ ಇದೆ, ದೊಡ್ಡವ್ರ ಕೈವಾಡದಿಂದ ಇದು ಕೇಸ್ ಮಾಡಿಸಿದ್ದಾರೆ ನನ್ನ ಮೇಲೆ. ನನಗೇನು ಪ್ರಾಬ್ಲಮ್ ಇಲ್ಲ, ಕಾನೂನು ಮೇಲೆ ನಂಬಿಕೆ ಇದೆ. ಇವತ್ತಿಲ್ಲ ನಾಳೆ ನಾನು ಸರೆಂಡರ್ ಆಗ್ತಾ ಇದ್ದೀನಿ. ಮತ್ತೆ ಹೊರಗಡೆ ಬಂದು ಇದು ಬರೀ ಟ್ರೈಲರ್ ನೋಡಿದರೆ ಜನರು, ಪಿಕ್ಚರು ನೋಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ನಾನು ರಾಕಿ ಬಾಯ್ ಅಂತ ಎಲ್ಲರೂ ಕರೀತಾರೆ. ರಾಕಿ ಬಾಯ್ ಥರನೇ ಇರ್ತೀನಿ. ಪ್ರಾಬ್ಲಮ್ ಏನಿಲ್ಲ. ಬರೀ ವೀಡಿಯೋಸ್ ಮಾಡಿದ್ದಾರೆ ನಮ್ಮ ಪಾಪ್ಯುಲಾರಿಟಿಗೆ, ಹಿಂಗೆಲ್ಲ ಮಾಡ್ತಿದ್ದಾರೆ. ಪಾಪ್ಯುಲಾರಿಟಿ ಕೆಡ್ಸಕ್ಕೆ ನೋಡ್ತಾ ಇದ್ದಾರೆ. ಪ್ರಾಬ್ಲಮ್ ಏನಿಲ್ಲ. ಹೊರಗಡೆ ಬಂದು ಟ್ರೈಲರ್ ನೋಡಿದರೆ ಪಿಕ್ಚರ್ ತೋರಿಸ್ತೀನಿ ಎಲ್ಲರಿಗೂ. ಲವ್ ಯು ಫ್ರೆಂಡ್ಸ್, ಮಿಸ್ ಯು. ಹಿಂಗೆ ಸಪೋರ್ಟ್ ಮಾಡಿ. ನೋಡಿ, 2 ಲಕ್ಷ 3 ಲಕ್ಷ ವ್ಯೂಸ್ ಆಗ್ತಿದ್ದಾವೆ ನಮ್ಮ ಫೇಕ್ ವಿಡಿಯೋ ಮೇಲೇ. ನಮ್ಮ ಪಾಪ್ಯುಲಾರಿಟಿ ಕೆಡ್ಸಕ್ಕೆ ನೋಡ್ತಾ ಇದ್ದಾರೆ. ನೋ ಪ್ರಾಬ್ಲಮ್.
ನಾವು ಹೊರಗಡೆ ಬಂದು ನಾವು ಏನು ಮಾಡಬೇಕು ಕಾನೂನು ಪ್ರಕಾರ ಮಾಡ್ತೀವಿ. ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ. ಎಲ್ಲರೂ ಚೆನ್ನಾಗಿರಿ. ಮಿಸ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ. ನೀವೆಲ್ಲರೂ ಖುಷಿಯಾಗಿರಿ. ಎಲ್ಲರೂ ಪ್ರೇ ಮಾಡಿರಿ. ನಾನು ಪಟ್ಟನಿಗೆ ಹೋಗಿ ಪಟ್ಟನಿಗೆ ಹೊರಗೆ ಬರಲಿ. ನಿಮ್ಮ ಸಪೋರ್ಟ್ ನನಗೆ ಸದಾ ಹಿಂಗೆ ಇರಲಿ ಫ್ರೆಂಡ್ಸ್. ಬಾಯ್ ಗೈಸ್. ನಾನು ಇವಾಗ ಸರೆಂಡರ್ ಆಗ್ತಾ ಇದ್ದೀನಿ. ನನಗೆ ಕಾನೂನು ಮೇಲೆ ನಂಬಿಕೆ ಇದೆ ಅಂತ ನಾನು 64 days ನಾನು ಕಸ್ಟಡಿಯಲ್ಲಿ ಹೋಗಿದ್ದೆ. JCL ಇದ್ದೆ ಜೈ. ಓ ಮೈ ಗಾಡ್. ರೀಲ್ ಸ್ಟಾರ್ಟ್ ಮಾಡಿದ್ದೆ ಯಾಕೆ? ರೀಲ್ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ. ನಾನು ಒಂದು ಫೇಕ್ ವಿಡಿಯೋ ಬಿಟ್ಟರು ಎಡಿಟ್ ಮಾಡಿ, ಯಾರೋ ಆಗಿಲ್ದವರು ಬೆಳೆದ್ಬಿಟ್ಟಿದ್ದಾನೆ ಅಂತ. ಯಾವ ಪ್ರೆಸ್ ಮೀಡಿಯಾದಲ್ಲಿ ಬಂದಿಲ್ಲ, ಸುಮ್ಮನೆ ಎಡಿಟ್ ಮಾಡ್ಕೊಂಡು ಒಂದು ವಾಯ್ಸ್ ಹಾಕಿ ಮಾಡಿದ್ರು. ಅದೊಂದು ಸುಮಾರು ಒಂದು 50,000 ಜನ ನೋಡಿದ್ರು ಅಷ್ಟೇ ಚಿತ್ರದುರ್ಗದಲ್ಲಿ. ನಾನು ಚಿತ್ರದುರ್ಗದಲ್ಲಿ ನಮ್ಮ ಊರಲ್ಲಿ ನೋಡಿದ್ರು ಒಂದು 50,000. ಈ ಹೋಗಿರೋ ಹೆಸರು ತೆಗಿಬೇಕು. ನಾನು ಬರೀ ನಮ್ಮ ಊರಿಗೋಸ್ಕರ ಅಷ್ಟೇ ನಾನು ಕನ್ನಡದವ್ರು ಅಂತ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ನಾನು ನೋಡ್ಲಿ ಅಂತ. ಆದ್ರೆ ನನಗೆ ಗೊತ್ತಿರಲಿಲ್ಲ ನಮ್ಮ ಕರ್ನಾಟಕದ ಜನದವ್ರು ಇಷ್ಟು ಬೆಳೆಸ್ತಾರೆ ಅಂತ ನನಗೆ. ಇವಾಗ ನಾನು ಅದು ಬಿಟ್ಬಿಟ್ಟೆ ಪ್ಲಸ್ ಪಾಯಿಂಟ್ ಅಲ್ಲ, ಅದು ಬಿಟ್ಬಿಟ್ಟೆ ನಾನು ಕರ್ನಾಟಕದ ಜನರಿಗೋಸ್ಕರ ಮಾಡ್ತೀನಿ. ಅದೂ ಒಂದು ಪಾಯಿಂಟ್ ಇದೆ. ನಾನು ಬಾಂಬೆಲಿ ಹೋದಾಗ ಒಬ್ರು ನನ್ನ ಇನ್ಸಲ್ಟ್ ಮಾಡ್ತಾರೆ, ನಿಮ್ ಕನ್ನಡದಲ್ಲಿ ಯಾರು ರೀಲ್ಸ್ ಮಾಡ್ತಾರೆ ಏನು, ಇಲ್ಲಿ ಬಾಂಬೆ ನೋಡಿ ಹಿಂಗ್ ಮಾಡ್ತಾರೆ ಶೋಫ್, ಹಂಗ್ ಮಾಡ್ತಾರೆ ಶೋಫಿಗೆ ನಾನ್ಕಿಂತ 10 ಕೋಟ್ಯಾಧೀಶರು ಇದ್ದಾರೆ. ಬಟ್ ನಾನು ಏನು ನನ್ನ ಕೈಲಾದಷ್ಟು ನಾನು ಮಾಡ್ತಿದ್ದೀನಿ. ಶೋಕಿಗೆ ಅಂತ ಅನ್ಕೊಂತಾರೆ ಕೆಲವೊಬ್ರು. ಶೋಕಿಗೆ ಅಂತ ಅಲ್ಲ, ನಾನು ಕರ್ನಾಟಕದವ್ರು ತೋರ್ಸಕ್ ಮಾಡ್ತಿಲ್ಲ, ಕರ್ನಾಟಕದವ್ರು ಹೊರಗ್ನ ನಾನು ನೋಡ್ಲಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಖಂಡಿತ. ಓಕೆ, ನಿಮ್ಮ ಜೀವನದಲ್ಲಿ ಏನು ಸಾಧನೆ ನೀವು ಮಾಡಿದೀರಾ? ನನ್ನ ಜೀವನದಲ್ಲಿ ನಾನು ಏನೇನು ಸಾಧನೆ ಮಾಡಿದ್ದೀನಿ ಅಂದ್ರೆ 2014ರಲ್ಲಿ ಟೈಕಾಂಡೋ ನ್ಯಾಷನಲ್ ಪ್ಲೇಯರ್ ವರೆಗೂ ಆಡಿದ್ದೀನಿ. ಡಿಸ್ಟಿಕ್ ಗೋಲ್ಡ್, ಸ್ಟೇಟ್ ಗೋಲ್ಡ್, ನ್ಯಾಷನಲ್ ಸಮೇತ ಆಡಿದ್ದೀನಿ. ಟೈಕಾಂಡೋ ಬ್ಲಾಕ್ ಬೆಲ್ಟ್ ಡಾನ್ 3 ನಾನು. ನೋಡ್ರಿ. ಆಮೇಲೆ ಅದಾದ್ಮೇಲೆ 2017ರಲ್ಲಿ ಮಿಸ್ಟರ್ ಕರ್ನಾಟಕ ವಿನ್ನರ್ ಮಾಡಲಿಂಗ್ ಅಲ್ಲಿ DC ಸಮೇತ ಸನ್ಮಾನ ಮಾಡಿದ್ರು. ಅದೇ ಚಿತ್ರದುರ್ಗದಲ್ಲಿ DCನೂ ಸನ್ಮಾನ ಮಾಡಿದ್ದಾರೆ. ಒಳ್ಳೇದು ಯಾರನ್ನು ಹೇಳಲ್ಲ, ಕೆಟ್ಟದ್ದು ಇಷ್ಟ ಇರ್ಲಿ ಇಷ್ಟು ದೊಡ್ಡದಾಗಿ ಹೇಳ್ತಾರೆ. ಅದಾದ್ಮೇಲೆ ಇವಾಗ ಅಚೀವ್ಮೆಂಟ್ ಅಂದ್ರೆ ಹೋದ ವರ್ಷ JC ಹೋಗಿದ್ದೆ, ಅದು 3ನೇದು ಅಚೀವ್ಮೆಂಟ್. ಅದಾದ್ಮೇಲೆ 4ನೇದು ಅಚೀವ್ಮೆಂಟ್ ಅಂದ್ರೆ ಇವಾಗ ನೀವೇ ನೋಡ್ತಿದ್ರ ಎಷ್ಟು ಜನ ಪ್ರೀತಿ ಮಾಡ್ತಾರೆ. ಇದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ನನಗೆ ಬೇಡವೇ ಬೇಡ, ಸಾಕು ನನ್ನ ಜೀವನಕ್ಕೆ ಇಷ್ಟ. ನೈಸ್. ವಿಡಿಯೋದಲ್ಲಿ ಇರೋದು ಕಾರ್ಸ್ ನಿಮ್ದೇನಾ? ಕೆಲವು ಗಾಡಿ ನನ್ನವಿದಾವೆ, ಕೆಲವು ಗಾಡಿ ದಿಲ್ಲಿ ಬಾಂಬೆಲೆಲ್ಲ ಶೂಟ್ ಮಾಡ್ತೀನಿ. ಅಲ್ಲದ ಕೆಲವರು ಫ್ರೆಂಡ್ಸಿಗೆಲ್ಲ ಫೋನ್ ಮಾಡ್ತೀನಿ, ಮತ್ತೆ ರೆಂಟಿಗೆ ಸಿಗುತ್ತೆ, ರೆಂಟಿಗೂ ತರಿಸ್ಕೊಂತೀನಿ. ಇವಾಗ ಬಾಂಬೆಲಿ ಇರ್ತೀನಿ ಅಂತ ನನ್ನ ಗಾಡಿ ಬಾಂಬೆಗೆ ಬರೋಕ್ಕಾಗುತ್ತಾ? ನಾನು ಫ್ಲೈಟ್ ಅಲ್ಲಿ ಹೋಗಿರ್ತೀನಿ. ಹಂಗಾಗಿ ಅಲ್ಲಿ ಸಿಗುತ್ತೋ ಅವೈಲೇಬಲ್ ನಾನು ಮಾಡ್ತೀನಿ ಶೂಟ್. ನಿಮ್ಮ ಬಿಸ್ನೆಸ್ ಏನು ಹೇಳಿ? ನನ್ನ ಬಿಸ್ನೆಸ್ 2014ರಿಂದಾನೇ ಫ್ಯಾಕ್ಟ್ರಿ ಇದೆ, ಗೋ ಗ್ರೀನ್ ಬಯೋಡೀಸೆಲ್ ಫ್ಯಾಕ್ಟ್ರಿ ಇದೆ ನಮ್ದು ರಿಲೇಷನ್ ಅಲ್ಲಿ. ಅದು ನಮ್ದೇ ಎಲ್ಲ ಕೊಲ್ಯಾಬ್ ಫ್ಯಾಕ್ಟ್ರಿ. ಆಮೇಲೆ ನನ್ನದಂತೂ EVD ಎನರ್ಜಿ ಡೆನ್ಸ್ ವಾಟರ್ ನೀವು ನೋಡ್ತಾನೆ ಆಡ್ಸ್ ಎಲ್ಲ ಬರ್ತದೆ. 100 ಕೋಟಿ ಪ್ರಾಜೆಕ್ಟ್ US ಎಲ್ಲ ಕೊಲ್ಯಾಬ್ ಇದೆ. ಆಮೇಲೆ ಐರಾವತ ಮೋಟರ್ಸ್ ಅದನ್ನು ಪ್ರೊಸೆಸಿಂಗ್ ಎಲ್ಲ ಅದನ್ನು ಮತ್ತೆ ಅದು ಸುಮಾರು 1000 ಕೋಟಿ ನೆಟ್ವರ್ಕ್ ಇದೆ. ಅದನ್ನೆಲ್ಲ ನಂದು ಇಲ್ಲ 1000 ಕೋಟಿ. US ಎಲ್ಲ ಕೊಲ್ಯಾಬ್ ಇದೆ, ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ವಿ. ಐರಾವತ ಮೋಟರ್ಸ್ ಇದು ಆಡ್ ನಾನು ನೋಡಿದ್ದೆ, ತುಂಬಾ ಚೆನ್ನಾಗಿದೆ. ಬರುತ್ತೆ ಇಂಜಿನ್ ರೆಡಿ ಮಾಡ್ತಾ ಇದ್ವಿ. ಓಕೆ, ನಿಮಗೆ ನೆಗೆಟಿವ್ ಹೇಳೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನನ್ನ ಬಗ್ಗೆ ನೆಗೆಟಿವ್ ಹೇಳೋರಿಗೆ ಏನು ಇಷ್ಟಪಡ್ತೀನಿ ಅಂದ್ರೆ ಅವರೇ ನನಗೆ ಇಂಪಾರ್ಟೆಂಟ್. ಅವ್ರು ಎಷ್ಟು ನನ್ನನ್ನು ಹೇಳಕ್ ನೋಡ್ತಾರೋ ನಾನು ಅಷ್ಟು ಮೇಲಕ್ಕೆ ಬರ್ತೀನಿ. ಕಾಲ ಕೇಳಿದ್ರೆ ಕಾಲಲ್ಲಿ ತುಳಿಬೇಕು. ಬಟ್ ಖರ್ಚಿಗೆ ಏನಾದ್ರು ಬೇಕಾದ್ರೆ ಕೇಳಿ ಕೊಡ್ತೀನಿ. ಇನ್ನು ಏನಾದ್ರು ಮಾಡ್ಲಿ, ನನ್ನ ತಲೆನೇ ಕೆಡ್ಸ್ಕೊಳ್ಳಲ್ಲ. ದೊಡ್ಡವರಿಗೆ ಬಿಟ್ಟಿಲ್ಲ, ನಾನೇನ್ ಲೆಕ್ಕ. ಮಾಡ್ಲಿ ಖಂಡಿತ ದಯವಿಟ್ಟು ನನ್ನ ಸಪೋರ್ಟ್ ಅವ್ರಿಗಿರ್ಲಿ, ಇನ್ನೂ ಮಾಡಿ ಇಷ್ಟು ಹೇಳ್ತೀನಿ. ಓಕೆ, ನೀವು ಮತ್ತೆ ಯಾರಿಗಾದ್ರೂ ಮದ್ವೆ ಆಗ್ತೀರಾ ಇನ್ ಫ್ಯೂಚರ್? ಇನ್ ಫ್ಯೂಚರ್ ನಮ್ಮಮ್ಮ ಹೇಳ್ತಿದ್ದಾರೆ ಮದುವೆ ಆಗು ಅಂತ. ನೋಡೋಣ, ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ, ಕೋಟ್ಯಾಧೀಶಿಯೇ ಬೇಡ, ಬೆಳ್ಳಗಿದ್ದಾಳೆ ಚೆನ್ನಾಗಿದ್ದಾಳೆ ಬೇಡ, ಮನ್ಸೊಂದು ನೀಟಾಗಿದೆ, ನೋಡೋಣ. ನನಗೆ ಇನ್ನೊಬ್ಳು ನಂದಿನಿ ಆಗಿ ಬಂದ್ರೆ ಆಗ್ತೀನಿ ಖಂಡಿತ. ಇನ್ನು ನಿಮ್ಗೆ ಗೊತ್ತಿಲ್ಲ, ಎಲ್ಲರೂ ಅನ್ಕೊಂತಾರೆ ಪ್ರೀತಿ ಆಯ್ತು ಇವಾಗ ವಿಡಿಯೋಸ್ ಎಲ್ಲ ಮಾಡ್ತೀನಿ, ಶೋಕಿ ಮಾಡ್ತಂತ. ಅವಳ ನಂದಿನಿ ಅಂತ ಬೆನ್ನ ಮೇಲೆ ಟ್ಯಾಟೂ ಇದೆ, ಅದೇ ಹೆಸರು ಮೇಲೆ ಇನ್ನು ಮಲಗದ್ ನಾನು ಡೈಲಿ. ಅವಳು ಯಾವಾಗ ನನ್ನ ಜೊತೆಗಿದ್ದಾನೆ ಅಂತ ಅನ್ಕೊಳ್ಳೋದು ನಾನು. ಸೊ ನೈಸ್ ಆಫ್ ಯು. ಜನರಿಗೆ ನಿಮ್ಮ ಹಾಗೆ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಅವ್ರು ಏನ್ ಕೆಲಸ ಮಾಡ್ತಿರ್ತಾರಲ್ವಾ, ಆ ಕೆಲಸದಲ್ಲಿ ಫೇಲ್ ಆಗ್ತಾರೆ. ನಾನು ಸುಮಾರು ಸಲ ಬಹಳ ಫೇಲ್ ಆಗಿದ್ದೇನೆ. ಒಂದ್ ಕೆಲಸದಲ್ಲಿ ಫೇಲ್ ಆದಾಗ ಹಿಂಜರಿಗೆ ಬೇರೆ ಕೆಲ್ಸಕ್ಕೆ ಹೋಗ್ಬಾರ್ದು. ನಮಗೆ ಏನ್ರಲ್ಲಿ ಆಸಕ್ತಿ ಇರುತ್ತೋ ಬರೀ ಅದೇ ಕೆಲಸದಲ್ಲಿ 1 ಸಲ ಫೇಲ್ ಆಗ್ತೀವಿ, 2 ಸಲ ಫೇಲ್ ಆಗ್ತೀವಿ, 3ನೇ ಸಲ ನಾವು ಫೇಲೇ ಆಗಲ್ಲ, ಪಾಸ್ ಆಗೇ ಆಗ್ತೀವಿ. ನಮ್ಗೆ ಇರ್ಬೇಕು ನಮ್ಮಲ್ಲಿ, ನಾನು ಸಾಧಿಸ್ತೀನಿ. ನಾನು ಅದೊಂದೇ ಹೇಳೋದು, ನಿಮ್ಗೆ ಯಾವ ಕೆಲಸದಲ್ಲಿ ಇದ್ರೆ ಅದರಲ್ಲಿ ಫೋಕಸ್ ಮಾಡಿ. ನಾನು ಇದ್ ಮಾಡ್ತಿದ್ದೀನಿ ಅಂತ ನೀವು ಅದನ್ನ ಮಾಡೋದಲ್ಲ, ನೀವು ಅದ್ ಮಾಡ್ತೀನಿ ಅಂತ ನಾನು ಅದ್ ಮಾಡಕ್ಕಾಗಲ್ಲ. 5 ಬೆರಳು ಒಂದೇ ತರ ಅಲ್ಲ. ಅವ್ರು ಏನ್ ಕೆಲಸ ಮಾಡಿದ್ರೆ ಆ ಕೆಲಸದಲ್ಲೇ ಸಕ್ಸಸ್ಫುಲ್ ಆಗ್ಬೇಕು. ಇದೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇವತ್ತು ರ್ಯಾಪಿಡ್ ಕ್ವಶನ್ ನಾನು ಹೇಳ್ತೀನಿ, ನೀವು ಆನ್ಸರ್ ಮಾಡ್ಕೊಡ್ರಿ. ಟ್ರೈ ಮಾಡ್ತೀನಿ. ಓಕೆ, ಸ್ವೀಟ್ ಅಂಡ್ ಶಾರ್ಟ್ ಕ್ವಶನ್ಸ್. ಸಕ್ಸಸ್? ನಾನು ಇರೋದೇ ಸಕ್ಸಸ್ ಅಲ್ವಾ, ಇನ್ನೇನು ಸಕ್ಸಸ್ಫುಲ್. ಓಕೆ, ಪ್ರೀತಿ? ಟ್ರಸ್ಟ್. ಹಣ? ಮೋಸ್ಟ್ ಇಂಪಾರ್ಟೆಂಟ್. ಅದಿಲ್ಲ ಅಂದ್ರೆ ಇವಾಗ ನಿಮ್ಗೆ ಗೊತ್ತಿಲ್ಲ ಏನಿಲ್ಲ. ಮನಿ ಇಸ್ ಮನಿ. ರಿವೆಂಜ್? ರಿವೆಂಜ್ ಅನ್ನೋದು ಬಂದ್ರೆ 10 ವರ್ಷ ಆದ್ರೂ ಬಿಡಲ್ಲ. ನೆಕ್ಸ್ಟ್ ಸ್ಟೆಪ್?
ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಅದೇ ಟೈಮ್. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಟೈಮ್ ಟು ಟೈಮ್ ಸ್ಟೆಪ್ ಚೇಂಜ್ ಮಾಡ್ತಿರ್ಬೇಕು. ಓಕೆ. ಟ್ರಸ್ಟ್ ನನ್ನ ತಾಯಿ, ನನಗೆ ಅಪ್ಪ ಇಲ್ಲ, ಅದಕ್ಕೆ ಇವಾಗ ಸದ್ಯಕ್ಕೆ ನನ್ನ ತಾಯಿನೇ ನನಗೆಲ್ಲ. ತಾಯಿನೇ ನನ್ನ ಟ್ರಸ್ಟ್, ಮತ್ತು ನನ್ನ ದೇವರು ನನ್ನ ಟ್ರಸ್ಟ್. ನನಗೆ ಪ್ರೀತಿ ಮಾಡ್ತಾರೆ ನನ್ನ ಜನರು ನನ್ನ ಟ್ರಸ್ಟ್. ಅವ್ರ ನಂಬಿಕೆ ಮೇಲೆ ನಾನು ಏನೇನೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಮುಂದೆ ಭಾಳ. ಓಕೆ. ತುಂಬಾ ಧನ್ಯವಾದ. ನೀವು ಇಂಟರ್ವ್ಯೂ ಕೊಟ್ಟಿದ್ದೆ. ಇವತ್ತು ಮುಗಿದು ಇಂಟರ್ವ್ಯೂ. ನನ್ನನ್ನು ಇಷ್ಟು ಇಂಟರ್ವ್ಯೂ ಮಾಡಿದ್ರೆ ನಾನು ಆ್ಯಕ್ಚುಲಿ ನಿಮ್ಮನ್ನು ಕೇಳಬೇಕು. ಇಷ್ಟೆಲ್ಲ ನನಗೆ ಕೇಳಿದ್ರೆ ಇಂಟರ್ವ್ಯೂ ಮಾಡಿದ್ರೆ ನಿಮ್ಮ ಟ್ಯಾಲೆಂಟ್ ಏನು? ನನಗೆ ಹಾಡು ಹೇಳಕ್ ಬರುತ್ತೆ. ಮತ್ತು ಖಂಡಿತ ಒಂದು ಲೈನ್ ಹೇಳಿ ಅಲ್ಲ ನಮಗೋಸ್ಕರ. ಓಕೆ. ನಾನು ಆಲ್ಬಮ್ ಸಾಂಗ್ ಬರ್ತಾ ಇದೆ, ಅದು ಆಲ್ಬಮ್ ಸಾಂಗ್ಗೆ ಒಂದು ಲೈನ್ ನಾನು ಹೇಳ್ತೀನಿ. ಓಕೆ, ಪರವಾಗಿಲ್ಲ ಹೇಳಿ. ಸ್ನೇಹ ಎನ್ನಲೆ ಇದ ಪ್ರೀತಿ ಎನ್ನಲೆ ಈ ಮಧುರ ಭಾವದನಿಯ ಏನೆಂದು ಕರೆಯಲೆ. ಖಂಡಿತ ತುಂಬಾ ಚೆನ್ನಾಗಿದೆ. ಏನಾದ್ರು ಈ ಸಾಂಗ್ ಶೂಟಿಂಗ್ ಕೊಡ್ತಾರೆ ನನಗೆ ಕೊಡಿ, ನಾನೊಂದು ಸಾಂಗ್ ಮಾಡಿ ಆಲ್ಬಮ್ ಸಾಂಗ್ ಮಾಡ್ಬೇಕಂತ ಇದ್ದೀನಿ. ಖಂಡಿತ ನಾನೇ ಮಾಡ್ತೀನಿ. ಓಕೆ, ಡೆಫಿನೆಟ್ಲಿ. ಓಕೆ, ವೇಟ್ ಫಾರ್ ಪಾರ್ಟ್ 2. ನಮಸ್ಕಾರ.